ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಮಾಡಿ ಅಂತಂದ್ರೆ ಕಾಂಟ್ರವರ್ಸಿ ಮಾಡಿಕೊಂಡೇ ಸಿನಿಮಾಗಳಿಗೆ ಪ್ರಚಾರ ತೆಗೆದುಕೊಳ್ಳುವಂತಹ ಒಂದಿಷ್ಟು ತಂಡಗಳಿದಾವೆ. ಈ ಹಿಂದೆ ನೀವು ನೋಡಿರಬಹುದು, ಒಂದಿಷ್ಟು ಬ್ಲಾಗರ್ಸ್ಗಳು, ಒಂದಿಷ್ಟು ಏನೂ ಕಂಟೆಂಟ್ ಮಾಡದಂತಹ ಅಮುಕು ಡುಮುಕು ಇಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಪ್ರಮೋಷನ್ ಮಾಡುವಂತಹ ಒಂದು ತಂಡ ಆದ್ರೆ, ಇನ್ನೊಂದು ತಂಡ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು. ಆ ಫಿಲ್ಮ್ ಅಲ್ಲಿ ನಂಗೆ ಸಂಭಾವನೆ ಕೊಡ್ಲಿಲ್ಲ, ಆ ಫಿಲ್ಮ್ ಅಲ್ಲಿ ನನ್ಗೆ ಚೆನ್ನಾಗಿ ನಡ್ಸ್ಕೊಂಡಿಲ್ಲ, ಈ ಎಲ್ಲಾ ಕಾರಣಗಳಿಗಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಸಿನಿಮಾಗಳು ಸುದ್ದಿ ಆಗ್ತದೆ. ಈಗ ಈ ತರದ ಒಂದು ಸುದ್ದಿ ಈಗ ಕರಾವಳಿ ಚಿತ್ರಕ್ಕೂ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಚೀಪ್ ಗಿಮಿಕ್ ಅಂತಾನೂ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಅಸಲಿಗೆ ಆಗಿದ್ದೇನು, ಏನೇನಾಯ್ತು, ಯಾಕೆ ಈ ಫಿಲ್ಮ್ ಈಗ ತುಂಬಾ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡಿದೆ, ಅದರಲ್ಲೂ ಆ ಒಂದು ಪ್ರೊಡಕ್ಷನ್ ಹೌಸ್ ಏನಿದೆ, ಆ ಒಂದು ಪ್ರೊಡಕ್ಷನ್ ಹೌಸ್ ಇಂದ ಈಗಾಗಲೇ ತುಂಬಾ ಕಾಂಟ್ರವರ್ಸಿಗಳಾಗಿದೆ, ಅದೆಲ್ಲದರ ಕುರಿತಾದಂತಹ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೇನೆ. ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕರಾವಳಿ ಎನ್ನುವಂತ ಒಂದು ಚಿತ್ರ ಈಗ ತೆರೆ ಮೇಲೆ ಬರ್ತಾ ಇದೆ. ಇದು KVN ಪ್ರೊಡಕ್ಷನ್ ಪ್ರೊಡ್ಯೂಸ್ ಮಾಡಿರುವಂತಹ ಒಂದು ಚಿತ್ರ. ಹಾಗೆ ಗುರುದತ್ ಗಾಣಿಗ ಅವರು ಇದಕ್ಕೆ ಬಂಡವಾಳವನ್ನ ಹೂಡಿರುವಂತದ್ದು. ಇದೀಗ ಗುರುದತ್ ಗಾಣಿಗ ಅನ್ನೋರ ಮೇಲೆ ಒಂದು ಆರೋಪ ಬರ್ತಾ ಇದೆ. ಇತ್ತೀಚೆಗಷ್ಟೇ ಕರಾವಳಿ ಟೀಸರ್ ಅನ್ನ ಬಿಡುಗಡೆ ಮಾಡಿದ್ರು. ಈ ಒಂದು ಕರಾವಳಿ ಚಿತ್ರದ ಟೀಸರ್ ನಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ರಾಜ್ಬಿ ಶೆಟ್ಟಿ ಅವರಿದ್ದಾರೆ, ಮಿತ್ರ ಅವರಿದ್ದಾರೆ. ಆದ್ರೆ ಆ ಟೀಸರ್ ನಲ್ಲಿ ಪ್ರಜ್ವಲ್ ಅವರ ವಾಯ್ಸ್ ಅನ್ನ ಉಪಯೋಗಿಸಿಲ್ಲ, ಡಬ್ ಅನ್ನ ಇನ್ನೊಬ್ಬರ ಹತ್ರ ಮಾಡಿಸಿದ್ದಾರೆ. ಅದು ಅವರ ವೈಯಕ್ತಿಕ ಇರಬಹುದು, ವಾಯ್ಸ್ ಆ ಫಿಲ್ಮ್ ಗೆ ಮ್ಯಾಚ್ ಆಗ್ತಿಲ್ಲ ಅಥವಾ ಮ್ಯಾಂಗ್ಳೂರ್ ಕಂಟೆಂಟ್ ಗೆ ಮ್ಯಾಚ್ ಆಗ್ತಿಲ್ಲ ಅಂತಂದಾಗ ಈ ತರದ ಚೇಂಜಸ್ ಗಳನ್ನ ಮಾಡ್ಲೇಬೇಕು. ಆದ್ರೆ ಈಗ ಸುದ್ದಿ ಆಗ್ತಿರೋ ವಿಚಾರನೇ ಬೇರೆ. ಅದೇನಂತಂದ್ರೆ, ಗುರುದತ್ ಗಾಣಿಗ ಅವರು ಪ್ರಜ್ವಲ್ ದೇವರಾಜ್ಗೆ 1.25 ಕೋಟಿ ಅಂದ್ರೆ 1,25,00,000 ರೂಪಾಯಿ ಸಂಭಾವನೆ ಕೊಟ್ಟು ಈ ಚಿತ್ರದಲ್ಲಿ ಆಕ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಈಗ ಬರ್ತಾ ಇರುವಂತದ್ದು. ಆದ್ರೆ ಸಂಭಾವನೆಯನ್ನ ಕೊಡ್ಲಿಲ್ಲ ಅನ್ನೋದು ಈಗ ಪ್ರಜ್ವಲ್ ದೇವರಾಜ್ ಅವರ ಆರೋಪ. ಈಗ ವಾದ ಏನು ಬರ್ತಾ ಇದೆ ಅಂತಂದ್ರೆ, ಪ್ರಜ್ವಲ್ ದೇವರಾಜ್ ಅವರಿಗೆ ಅಷ್ಟು ಸಂಭಾವನೆ ಯಾಕೆ ಕೊಟ್ಟಿದ್ದು ಅನ್ನುವಂತ ವಾದ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಯಾಕಂತಂದ್ರೆ ಪ್ರಜ್ವಲ್ ದೇವರಾಜ್ ಅವರು ಇತ್ತೀಚೆಗೆ ಯಾವುದೇ ಹಿಟ್ ಮೂವಿಯನ್ನ ಕೊಡ್ಲಿಲ್ಲ. ಅಂದ್ರೆ ತುಂಬಾ ಟೈಮ್ ಆಯ್ತು ಅವರು ಮೂವಿಯಲ್ಲಿ ಕಾಣಿಸ್ಕೊಳ್ಳದೆ. ಓಕೆ, ಸಂಭಾವನೆ ಕೊಟ್ಟಿದ್ರಿ ಅಂತಂದ್ರೆ ಯಾಕೆ ಕೊಟ್ರಿ ಅನ್ನುವಂತ ಕ್ವಶನ್ ಅನ್ನು ಕೆಲವರು ಮಾಡ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ದೇವರಾಜ್ ಅವರು ಹೇಳೋ ಪ್ರಕಾರ ಸಿನಿಮಾ ತಂಡದವರು ಇಷ್ಟು ಸಂಭಾವನೆ ಕೊಡ್ತೇನೆ ಅಂತ ಹೇಳಿದ್ದಾರೆ, ಕೊಟ್ಟಿಲ್ಲ ಅನ್ನೋ ರೀತಿಯಾಗಿ. ಈಗ ಗುರುದತ್ ಗಾಣಿಗ ಅವ್ರು ಹೇಳೋದೇನಂತಂದ್ರೆ, ನಾವು 1 ಕೋಟಿಯನ್ನ ಅವರಿಗೆ ಕೊಟ್ಟಿದ್ದೇವೆ, ಆದ್ರೆ ಇನ್ನು ಕೊಡ್ಲಿಕ್ಕೆ ಉಳಿದಿರೋದು 25 ಲಕ್ಷ, ಅದನ್ನ ನಾವು ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಅನ್ನೋ ರೀತಿಯಾಗಿ ಹೇಳ್ತಾ ಇರುವಂತದ್ದು. ಆ 25 ಲಕ್ಷ ಕ್ಲಿಯರ್ ಮಾಡ್ಲಿಕ್ಕಿದೆ ಅಷ್ಟೇ, ನಾವು ಅದನ್ನ ಈಗಾಗಲೇ ಮಾತನಾಡಿದ್ದೇವೆ, ಕ್ಲಿಯರ್ ಮಾಡ್ತೇವೆ ಅಂತ. ಆದ್ರೂ ಕೂಡ ಅವರು ಟ್ರೈಲರ್ ಲಾಂಚ್ ಗೆ ಬರಲಿಲ್ಲ. ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅಥವಾ ಡಬ್ಬಿಂಗ್ ಏನ್ ಮಾಡಿದ್ದಾರೆ ಇವರು, ಪ್ರಜ್ವಲ್ ವಾಯ್ಸ್ ಗೆ ಬೇರೆಯವ್ರ ವಾಯ್ಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಟ್ರೈಲರ್ ಲಾಂಚಿನ ಹಿಂದಿನ ದಿನ ಪ್ರಜ್ವಲ್ ದೇವರಾಜ್ ಅವರಿಗೆ ಗೊತ್ತಾಗಿದೆಯಂತೆ. ಅದರಿಂದ ಬೇಸರಗೊಂಡು ಅವರು ಫಿಲ್ಮ್ ಟ್ರೈಲರ್ ಲಾಂಚ್ ಗೆ ಹೋಗಿಲ್ಲ. ಸೊ ಈಗ ವಾದ ಬರ್ತಾ ಇರೋದು ಏನಂತಂದ್ರೆ, ಒಂದು ಪ್ರೊಡ್ಯೂಸರ್ ಇಷ್ಟು ಅಮೌಂಟ್ ಕೊಟ್ಟಿದ್ ಯಾಕೆ ಅನ್ನೋದು ಒಂದು. ಈಗ ವ್ಯಾಲ್ಯೂ ಮಾರ್ಕೆಟ್ ಇರೋರಿಗೆ ಕೊಡೋದು ಬಿಟ್ಟು ಹೀಗೆ ಕೊಟ್ಟಿದ್ ಯಾಕೆ. ಇನ್ನೊಂದು ಕಡೆ ಇದು ನೆಪೋಟಿಸಮ್ ಅಂತ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಪ್ರಜ್ವಲ್ ದೇವರಾಜ್ ಅವರು ದೇವರಾಜ್ ಮಗ, ಸೊ ಹಾಗಾಗಿ ಅವ್ರಿಗೊಂದು ವ್ಯಾಲ್ಯೂ ಇದೆ ಅಂತ ಕೆಲವರು ಬಿಂಬಿಸ್ತಾ ಇದ್ದಾರೆ. ಸೊ ನಾನ್ ಹೇಳೋದೇನಂತಂದ್ರೆ, ಪ್ರಜ್ವಲ್ ದೇವರಾಜ್ ಒಳ್ಳೆ ಆಕ್ಟರ್, ಅವರಿಗೆ ಸಂಭಾವನೆ ಕೊಟ್ಟಿದ್ ತಪ್ಪಲ್ಲ. ಯಾಕೆ ಕೇಳಿದ್ರೆ, ಒಂದು ಆಕ್ಟರ್ ಅಂತ ಮೇಲೆ ಅವರದ್ದೇ ಆದಂತ ಒಂದಿಷ್ಟು ವ್ಯಾಲ್ಯೂ ಅಂತ ಇರುತ್ತೆ. ಈಗ ಫ್ಲಾಪ್ ಫಿಲ್ಮ್ ಗಳನ್ನ ಅವ್ರು ಕೊಟ್ಟಿರ್ಬೋದು ಅಥವಾ ಅವರಿಗೆ ಫಿಲ್ಮ್ ಗಳಲ್ಲಿ ಅವಕಾಶ ಸಿಗದೆ ಇರಬಹುದು. ಆದ್ರೆ ಈ ಪ್ರೊಡ್ಯೂಸರ್ ಗಳು ಕೊಡ್ತೇನೆ ಅಂತ ಹೇಳಿದ್ಮೇಲೆ ಕೊಡಬೇಕು. ಗುರುದತ್ ಗಾಣಿಗ ಅವ್ರು ಹೇಳೋ ಪ್ರಕಾರ 1 ಕೋಟಿ ನಾವು ಕೊಟ್ಟಿದ್ದೇವೆ, ಇನ್ನು 25 ಲಕ್ಷ ಮಾತ್ರ ಕೊಡ್ಲಿಕ್ಕೆ ಪೆಂಡಿಂಗ್ ಇರೋದು, ಅದಕ್ಕೆ ಅವರು ಬೇಸರ ಮಾಡ್ಕೊಂಡಿದ್ದಾರೆ ಅಂತ. ಒಂದ್ ವೇಳೆ ಗುರುದತ್ ಗಾಣಿಗ ಅವರು ಹೇಳೋದು ನಿಜ ಆಗಿದ್ರೆ, ಪ್ರಜ್ವಲ್ ದೇವರಾಜ್ ಅವರು 25 ಲಕ್ಷಕ್ಕೆ ಈ ರೀತಿಯಾದಂತ ನಡೆ ಒಳ್ಳೇದಲ್ಲ ಅನ್ನೋದು ನಮ್ಮ ಭಾವನೆ. ಒಂದ್ ವೇಳೆ 1 ಕೋಟಿ ಕೊಡ್ಲಿಲ್ಲ ಅಂತಂದ್ರೆ ಈಗ ಮಾಡ್ತಿರೋದು ಸರಿಯಾಗಿದೆ. ಯಾಕಂತಂದ್ರೆ ಸಂಭಾವನೆ ಅನ್ನೋದು ಕಲಾವಿದನಿಗೆ ತುಂಬಾ ಮುಖ್ಯ ಆಗತ್ತೆ. ನೇಮ್ ಫೇಮ್ ಏನೇ ಇರಬಹುದು, ಸಂಭಾವನೆ ಇಲ್ಲ ಅಂತಂದ್ರೆ ಅವನ ಜೀವನ ನಡೆಯೋದು ಕಷ್ಟ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಪ್ರಜ್ವಲ್ ದೇವರಾಜ್ ಅವರಿಗೆ ಒಂದು 5-6 ಸಿನಿಮಾ ಈಗಾಗಲೇ ಬುಕ್ಕಿಂಗ್ ಆಗಿದೆ, ಅವ್ರು ಶೂಟಿಂಗ್ ಅಲ್ಲಿ ಇದ್ದಾರೆ, ಒಂದಿಷ್ಟು ಬಜೆಟ್ ಬರ್ತಾ ಇದೆ ಅಂತಂದ್ರೆ ಅದ್ರ ಪ್ರಶ್ನೆ ಬೇರೆ. ಆದ್ರೆ ಈಗ ಪ್ರಜ್ವಲ್ ದೇವರಾಜ್ ಅವರಿಗೆ ಆ ತರದ ಸಿಚುವೇಶನ್ ಇಲ್ಲ, ಅವಕಾಶಗಳು ಕಮ್ಮಿ ಸಿಗ್ತಾ ಇರುವಂತದ್ದು. ಈ ಫಿಲ್ಮ್ ಮೂಲಕ ಇನ್ನೊಂದಿಷ್ಟು ಅವಕಾಶಗಳು ಸಿಕ್ಕಿದ್ರು ಸಿಗಬಹುದು. ಈ ಫಿಲ್ಮ್ ಮೂಲಕ ಅವರು ಅವರ ನೇಮ್ ಫೇಮ್ ಅನ್ನು ಹೇಗೆ ಬ್ರಿಡ್ಜ್ ಮಾಡ್ಕೊಳ್ತಾರೆ ಅನ್ನೋದು ನೋಡ್ಬೇಕು, ಅವ್ರ ಆಕ್ಟಿಂಗ್ ಥ್ರೂ. ಇನ್ನು ಕರಾವಳಿ ಚಿತ್ರಕ್ಕೆ ಬಂದ್ರೆ ಒಳ್ಳೆಯ ತಾರಾಗಣ ಇದೆ, ರಾಜ್ಬಿ ಶೆಟ್ಟಿ ಇದ್ದಾರೆ, ಅವರ ಡೈರೆಕ್ಷನ್ ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಇನ್ನು ಮಿತ್ರ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಸೊ ಪ್ರಜ್ವಲ್ ದೇವರಾಜ್ ಅವರು ಹೇಳೋ ಪ್ರಕಾರ ನಂಗೆ ರಾಜ್ಬಿ ಶೆಟ್ಟಿ ಜೊತೆ ಏನೇ ಕ್ಲಾಶಸ್ ಆಗಿಲ್ಲ, ಈಸ್ ಅ ಗುಡ್ ಗಾಯ್ ಅಂತ ಹೇಳ್ತಾರೆ. ಇನ್ನು ಪ್ರಜ್ವಲ್ ದೇವರಾಜ್ ಅವರಿಗೆ ವೈಮನಸ್ಸಿರೋದು ಈ ಅಮೌಂಟ್ ವಿಚಾರಕ್ಕೆ ಹೊರತು ಬೇರೆ ಏನಲ್ಲ. ಈಗ ಈ ಕಾಂಟ್ರವರ್ಸಿ ತುಂಬಾನೇ ವಿಚಾರಕ್ಕೆ ದಾರಿಯಾಗಿ ಕಾಣ್ತಾ ಇದೆ. ಇನ್ನೊಂದು, ಈ KVN ಪ್ರೊಡಕ್ಷನ್ ಏನಿದೆ ನೋಡಿ, KVN ಪ್ರೊಡಕ್ಷನ್ ಒಂದಲ್ಲ ಒಂದು ವಿಚಾರವಾಗಿ ತಗಲು ಹಾಕೊಳ್ತಾ ಇದೆ. ಇವರು ಪ್ರೊಡಕ್ಷನ್ ಹೌಸ್ ಮಾಡದಾಗಿನಿಂದಲೂ ಒಂದಿಷ್ಟು ಕಾಂಟ್ರವರ್ಸಿಗಳಿಗೆ ಕಾರಣ ಆಗಿದೆ. ನಿಮ್ಗೆ ಈ ಹಿಂದೆ ಗೊತ್ತಿರಬಹುದು, ಜನನಾಯಕನ್ ಚಿತ್ರ ರಿಲೀಸ್ಗೆ ತೊಂದರೆ ಆಯ್ತು, ನಂತರ KD ಚಿತ್ರವನ್ನ ಮಾಡಿದ್ರು, ಆ ಚಿತ್ರದಲ್ಲಿ
ಸರ್ಸೆ ಸರ್ಸೆ ಅನ್ನುವಂತ ಸಾಂಗ್ ತುಂಬಾನೇ ವಿವಾದ ಆಗಿ ಬ್ಯಾನ್ ಆಯ್ತು. ಆ ಫಿಲ್ಮ್ ಕೂಡ ಫ್ಲಾಪ್ ಆಯ್ತು. ಈ ಎಲ್ಲ ಒಂದಿಷ್ಟು ವಿಘ್ನಗಳಿಗೆ KVN ಪ್ರೊಡಕ್ಷನ್ ಕಾರಣ ಆಗ್ತಾ ಇದೆ. ಸೊ ಈಗ ಈ ಕಾಂಟ್ರವರ್ಸಿಯಲ್ಲೂ KVN ಪ್ರೊಡಕ್ಷನ್ ಅವ್ರ ಪ್ರೊಡಕ್ಷನ್ ಅಲ್ಲೇ ಬಂದಿರೋದು ಅನ್ನೋ ರೀತಿಯಾಗಿ ಈಗ ಒಂದು ಪೋಟ್ರೆ ಆಗ್ತಾ ಇರುವಂತದ್ದು. KVN ಪ್ರೊಡಕ್ಷನ್ ಹೋದಲ್ಲೆಲ್ಲ ವಿವಾದ ಮಾಡ್ಕೊಳ್ತಾ ಇದೆ. ಅದು ವಿವಾದ ಅವರಾಗೆ ತಂದ್ಕೊಳ್ಳೋದಲ್ಲ, ಅದಾಗೆ ಬರ್ತಾ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇರುವಂತದ್ದು. ಒಂದು ಪ್ರೊಡಕ್ಷನ್ ಹೌಸ್ಗೆ ಇದು ತುಂಬಾನೇ ನೆಗೆಟಿವ್ ಇಂಪ್ರೆಷನ್ ಅನ್ನ ಈಗ ಬೀರ್ತಾ ಇರುವಂತದ್ದು. ಒಟ್ಟಾರೆ KVN ಪ್ರೊಡಕ್ಷನ್ ಒಳ್ಳೊಳ್ಳೆ ಬಜೆಟ್ ಮೂವಿಗಳನ್ನ ತರ್ತಾ ಇದೆ, ಬ್ಲಾಕ್ ಬಾಸ್ಟರ್ ಹಿಟ್ ಗಳನ್ನ ತರ್ತಾ ಇದೆ. ಈಗ ಎಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನನ್ನ ಪ್ರಕಾರ ಒಳ್ಳೆಯ ಸಕ್ಸಸ್ ಅನ್ನ ಕಾಣುತ್ತೆ. ಆದ್ರೆ ಕಾಂಟ್ರವರ್ಸಿಗೆ ಇದು ಎಡೆ ಮಾಡಿಕೊಟ್ಟಂತೆ ಕಾಣ್ತಾ ಇದೆ. ಈಗ ಕರಾವಳಿ ಚಿತ್ರ ಅದಕ್ಕೆ ಸೇರ್ಪಡೆಯಾಗಿರುವಂತದ್ದು. ಕರಾವಳಿ ಚಿತ್ರ ತುಂಬಾನೇ ಸೊಗಸಾಗಿ ಮೂಡಿ ಬಂದಿದೆ. ಟ್ರೈಲರ್ ನೋಡಿದಾಗ ನಂಗೂ ತುಂಬಾನೇ ಖುಷಿ ಆಯ್ತು. ಯಾಕಂತಂದ್ರೆ ಒಂದೊಳ್ಳೆ ಪ್ರಯತ್ನಕ್ಕೆ ಈಗ ಚಿತ್ರತಂಡ ಕೈ ಹಾಕಿರುವಂತದ್ದು. ಆದ್ರೆ ಈ ಕಾಂಟ್ರವರ್ಸಿ ಮೂಲಕನೇ ಮೈಲೇಜ್ ತಗೊಳ್ತಿದೆ ಅನ್ನೋದು ಅನೇಕರ ವಾದ. ಇನ್ನು ಈ ಬಗ್ಗೆ ದೇವರಾಜ್ ಅವರು ಕೂಡ ಒಂದಿಷ್ಟು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನಂತಂದ್ರೆ, ನಾನು ಅವನ ಹತ್ರ ಮುಂಚೆನೆ ಹೇಳಿದ್ದೆ, ಅಂದ್ರೆ ನೀವು ಅಮೌಂಟ್ ಅನ್ನ ಬೇಗ ಹಿಸ್ಕೋಬೇಕು, ಅಷ್ಟು ವೆಯ್ಟ್ ಮಾಡಿದ್ ಯಾಕೆ, ನೀನ್ ಪ್ರತಿ ಸತಿ ಹೀಗೆ ಮಾಡ್ಕೊಂಡು ಬರ್ತೀಯಾ ಅಂತೆಲ್ಲ ಬುದ್ಧಿ ಮಾತನ್ನ ಪ್ರಜ್ವಲ್ ದೇವರಾಜ್ ಅವರಿಗೆ ದೇವರಾಜ್ ಅವರು ಹೇಳಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ತಪ್ಪು ಆಗಿದೆ. ಆ ತಪ್ಪನ್ನ ಆದಷ್ಟು ಬೇಗ ತಿದ್ದುಕೊಂಡು ಒಳ್ಳೆ ರೀತಿಯಾಗಿ ಒಂದು ತಂಡವಾಗಿ ಚಿತ್ರವನ್ನ ಬೆಳೆಸಿ, ಚಿತ್ರರಂಗದಲ್ಲಿ ಈ ತರದ ಕಾಂಟ್ರವರ್ಸಿಗಳನ್ನ ಮಾಡಿಕೊಂಡು ಚಿತ್ರಗಳನ್ನ ಇನ್ನಷ್ಟು ಹದಗೆಡುವಂತೆ ಮಾಡಬೇಡಿ. ಯಾಕಂತಂದ್ರೆ ಒಂದು ಚಿತ್ರತಂಡ ಅಂತಂದಾಗ ಅಲ್ಲಿ ತುಂಬಾ ಜನರ ಪರಿಶ್ರಮ ಇರುತ್ತೆ. ನೀವು ಕಲಾವಿದರು ಎಷ್ಟು ಇಂಪಾರ್ಟೆಂಟ್, ಟೆಕ್ನಿಷಿಯನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಅಲ್ಲಿ ತುಂಬಾ ಜನರ ಹೊಟ್ಟೆಪಾಡು ನಡೀತಾ ಇರುತ್ತೆ. ಸೊ ಹಾಗಾಗಿ ಒಂದು ಚಿತ್ರವನ್ನ ಗೆಲ್ಸಿದ್ರೆ ಅದು ಒಂದಿಷ್ಟು ಜನರ ಹೊಟ್ಟೆಪಾಡಿಗೆ ದಾರಿಯಾದ ಹಾಗೆ. ಸೊ ಹಾಗಾಗಿ ನೀವು ಈ ಟೈಮ್ ಅಲ್ಲಿ ಈ ತರದ ಕಾಂಟ್ರವರ್ಸಿ ಮಾಡ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಪ್ರಚಾರವನ್ನ ಮಾಡಿ, ಒಳ್ಳೆ ರೀತಿಯಲ್ಲಿ ಈ ಸಿನಿಮಾವನ್ನ ಗೆಲ್ಲಿಸುವಂತ ಪ್ರಯತ್ನ ಮಾಡಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಲಾಸ್ ಏನಂತಂದ್ರೆ, ಒಳ್ಳೆ ಫಿಲ್ಮ್ಗಳು ಬರ್ತಾ ಇಲ್ಲ ಅನ್ನೋದು ಕನ್ನಡಿಗರ ವಾದ. ಯಾಕೆ ಕೇಳಿದ್ರೆ, ಒಂದು ಒಳ್ಳೆ ಪ್ಯೂರ್ ಕಂಟೆಂಟ್ ಅನ್ನ ತರಲ್ಲ, ಒಂದಿಷ್ಟು ಗ್ರಾಫಿಕ್ಸ್ ಗಳನ್ನ ಯೂಸ್ ಮಾಡೋದು, ಅಥವಾ ಒಂದು ಒಳ್ಳೆಯ ಸ್ಟೋರಿ ಇರಲ್ಲ, ಒಂದು ಮಾಡಬೇಕಲ್ಲ ಅಂತ ಫಿಲ್ಮ್ ಮಾಡೋ ರೀತಿಯಲ್ಲಿ ಒಂದಿಷ್ಟು ಜನ ಫಿಲ್ಮ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಈಗ ಕನ್ನಡಿಗರು ಬೇಸರ ವ್ಯಕ್ತಪಡಿಸಿರೋದು. ಈಗ ನೋಡಿ, ಒಂದು ವರ್ಷದಲ್ಲಿ ಎಷ್ಟು ಹಿಟ್ ಫಿಲ್ಮ್ ಬಂದಿದೆ ಅಂತ ಒಂದು ಲಿಸ್ಟ್ ತೆಗೆದ್ರೆ ಅದರಲ್ಲಿ ಒಂದು 5 ರಿಂದ 6 ಸಿಗ್ತದಷ್ಟೇ. ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿರುವಂತ ಅಪಾಯ. ಸೊ ಆದಷ್ಟು ಬೇಗ ಎಲ್ಲ ಕಲಾವಿದರು ಒಟ್ಟಾಗಿ ಒಂದಿಷ್ಟು ಪ್ರಾಜೆಕ್ಟ್ ಗಳನ್ನ ತಂದು ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಬೆಳೆಸುವಂತ ಕೆಲಸವನ್ನ ಮಾಡಬೇಕು. ಈಗ ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಮಾರ್ಕೆಟ್ ಸ್ಲೋ ಆಯ್ತು ಅಂತಿದ್ದಾರೆ. ಆ ಮಾರ್ಕೆಟ್ ಸ್ಲೋ ಆಗಿರ್ಬೋದು, ಅದನ್ನ ಬೂಮ್ ಮಾಡೋದು ಹೇಗೆ, ಯಾವ ಚಿತ್ರವನ್ನ ತರಬೇಕು. ಈಗ ನೋಡಿ, ಈ ಕನ್ನಡದಲ್ಲಿ ಬಹುನಿರೀಕ್ಷಿತ ಸಿನಿಮಾ ಅಂತ ನಾವು ನೋಡಕ್ ಹೋದ್ರೆ ಈಗ ಕಣ್ಣೆದುರಿಗೆ ಕಾಣ್ತಾ ಇರೋದು ಟಾಕ್ಸಿಕ್ ಒಂದು. ಅದನ್ನ ಬಿಟ್ಟು ಅಂತ ದೊಡ್ಡ ಸಿನಿಮಾಗಳು ಯಾವುದು ಕಾಣ್ತಾ ಇಲ್ಲ. ಒಂದಿಷ್ಟು ಸಿನಿಮಾಗಳು ಬರ್ತಾ ಇದೆ, ಇಲ್ಲ ಅಂತಲ್ಲ, ಆದ್ರೆ ಕಂಟೆಂಟ್ ವೈಸ್ ಅಲ್ಲಿ ಇನ್ನೂ ಸ್ಟ್ರಾಂಗ್ ಬೇಕಾಗತ್ತೆ ಕನ್ನಡದಲ್ಲಿ. ಈಗ ರಿಷಬ್ ಶೆಟ್ಟಿ ಅವರ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ತಾ ಇದೆ. ರಕ್ಷಿತ್ ಶೆಟ್ಟಿ ಅವರು ತುಂಬಾ ಟೈಮ್ ಇಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಒಂದು ದೊಡ್ಡ ಪ್ರಾಜೆಕ್ಟ್ ಇಟ್ಕೊಂಡಿದ್ದಾರೆ, ರಿಚರ್ಡ್ ಆಂಟೋನಿ. ಅದು ಯಾವಾಗ ಬರುತ್ತೆ ಅಂತ ಕಾದ್ ನೋಡ್ಬೇಕು. ಇದರ ನಡುವೆ ರಾಜ್ವಿ ಶೆಟ್ಟಿ ಒಂದಿಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಕೆಲವು ಪ್ರಯೋಗಗಳು ಸಕ್ಸಸ್, ಕೆಲವು ಪ್ರಯೋಗಗಳು ಪಾಠವನ್ನ ಕಲಿಸ್ತಾ ಇದೆ. ಈಗ ಕರಾವಳಿ ಅದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಸಕ್ಸಸ್ ಆಗುತ್ತಾ, ಫೇಲ್ ಆಗುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ಈಗ ಕರಾವಳಿ ಚಿತ್ರದ ಕಾಂಟ್ರವರ್ಸಿ ತುಂಬಾನೇ ವಿಚಾರಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ಚಿತ್ರತಂಡ ಆದಷ್ಟು ಬೇಗ ಈ ಸಿನಿಮಾವನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡಬೇಕು. ಈ ಸಿನಿಮಾ ಬಗ್ಗೆ ಪ್ರಚಾರವನ್ನ ಆರಂಭಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಪ್ರಜ್ವಲ್ ದೇವರಾಜ್ ಅವರು ಈ ವಿಚಾರವನ್ನ ಸೀರಿಯಸ್ ಆಗಿ ತಕೊಂಡು ಅದೇನಿದೆ ಕ್ಲಿಯರ್ ಏನ್ ಮಾಡಬೇಕು, ಫಿನಾನ್ಷಿಯಲ್ ಥಿಂಗ್ಸ್ ಅದನ್ನ ಕ್ಲಿಯರ್ ಮಾಡ್ಕೊಂಡು ಸಿನಿಮಾ ಪ್ರಚಾರಕ್ಕೆ ಇಳಿರಿ. ನಿಮ್ಗೂ ಒಂದು ಒಳ್ಳೆ ಕಮ್ಬ್ಯಾಕ್ ಕೊಡುವಂತ ಚಿತ್ರ ಇದಾಗಬಹುದು ಅನ್ನೋದು ನಮ್ಮ ಆಶಯ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.